ಶಹಬಾದ್ ನಗರದಲ್ಲಿ ಭಗವಾನ್ ಬುದ್ಧ ಜಯಂತಿಯನ್ನು ತಾಲ್ಲೂಕು ಆಡಳಿತದ ವತಿಯಿಂದ ಆಚರಣೆ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಶಹಬಾದ್ ನಗರದ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆ ಆವರಣದಲ್ಲಿ ತಥಾಗತ ಭಗವಾನ್ ಬುದ್ಧರ 2570ನೇ ಬುದ್ಧ ಪೂರ್ಣಿಮೆಯ ಅಂಗವಾಗಿ ಭಗವಾನ್ ಬುದ್ಧ ಜಯಂತಿಯನ್ನು ತಾಲೂಕು ಆಡಳಿತದ ವತಿಯಿಂದ ಆಚರಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ದಸಂಸಂರ ಸಂಚಾಲಕ ಮರಿಯಪ್ಪ ಹಳ್ಳಿ ಮಾತನಾಡಿದರು ಹಾಗೂ ತಾಲೂಕು ಪಂಚಾಯಿತಿ ಇಒ ಮಲ್ಲಿನಾಥ್ ರಾವೂರ್ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಗುರುರಾಜ್ ಸಂಘವಿ ಅವರು ಬುದ್ಧ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಮೇಣದ ಬತ್ತಿ ಬೆಳಗಿದರು. ನಗರಸಭೆ ಪೌರಾಯುಕ್ತ ಫಕರುದ್ದೀನ್ ಸಾಬ್, ಕಾಡಾ ಅಧ್ಯಕ್ಷ ಡಾಕ್ಟರ್ MA ರಶೀದ್, ನೀಲಪ್ಪ ಪಾಟೀಲ್, ಅಣವೀರಪ್ಪ, ಉಪ ತಹಶೀಲ್ದಾರ್ ಶಶಿಶೇಖರ್ ಬಿರಾದಾರ್, CRP ಸತ್ಯನಾರಾಯಣ್, ಕೃಷ್ಣಪ್ಪ ಕರ್ಣಿಕ್, ಪೂಜಪ್ಪ ಮೇತ್ರೆ, ಸುಭಾಷ್ ಸಾಕ್ರೆ, ಶರಣು ಪಗಲಾಪುರ್, ಸೂರ್ಯಕಾಂತ್ ಕೋಬಾಳ, ಶಿವಶಾಲ್ ಪಟ್ಟಣಕರ್, ಸತೀಶ್ ಕೋಬಾಳ, ಮಲ್ಲಿಕಾರ್ಜುನ್ ಕಟ್ಟಿ ಅನೇಕರು ಉಪಸ್ಥಿತರಿದ್ದರು. ವರದಿ ಅನಿಲ್ ಕುಮಾರ್ ಮೈನಾಳ್ಕರ್, ಶಹಬಾದ್. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಹೋದ ವರ್ಷದಿಂದ ಗೌತಮ್ ಬುದ್ಧರ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಣೆ ಮಾಡಬೇಕು ಅಂತಕ್ಕಂಥ ಆದೇಶವನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಂದು ಶಹಬಾದ್ ಆಡಳಿತದ ವತಿಯಿಂದ ಶಹಬಾದ್ ನಗರಸಭೆ ಎದುರುಗಡೆ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯ ಎದುರು ಬುದ್ಧನ ಜಯಂತಿಯನ್ನು ವಿಶೇಷವಾಗಿ ಆಚರಣೆ ಮಾಡೋದ್ರ ಮುಖಾಂತರ ಈ ಜಯಂತಿಯಲ್ಲಿ ಕಾಡಾ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ರಶೀದ್ ಸಾಹೇಬರು ಮತ್ತು ನಗರಸಭೆಯ ಕಮಿಷನರ್ ಅವರು, ತಾಲೂಕು IO ಅವರು, ಇನ್ನು ಇತರ ಗ್ರೇಡ್ 2 ತಹಶೀಲ್ದಾರ್ ಅವರು ಮತ್ತು ಇನ್ನು ಉಳಿದ ಎಲ್ಲ ತಾಲೂಕಾ ಆಡಳಿತದ ವತಿಯಿಂದ ಇಲ್ಲಿ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಕಾರಣ, ಈ ದೇಶದಲ್ಲಿ ಶಾಂತಿಗೆ ಹೆಸರಾಗಿರ್ತಕ್ಕಂಥ ಗೌತಮ್ ಬುದ್ಧರ ಜಯಂತಿಯನ್ನು ಈ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಭಾಳ ಸೂಕ್ತವಾದ ಸಮಯದಲ್ಲಿ ನಿರ್ಣಯ ತೆಗೆದುಕೊಂಡಿರೋದಕ್ಕೆ ನಾವು ಇಡೀ ಜನತೆ ಸರ್ಕಾರವನ್ನು ಅಭಿನಂದಿಸ್ತೀವಿ. ಮತ್ತು ಅದರ ಜೊತೆಯಲ್ಲಿ ಗೌತಮ್ ಬುದ್ಧರು ಇಡೀ ಪ್ರಪಂಚಕ್ಕೆ ಒಂದು ಶಾಂತಿಯನ್ನು ಸಾರಿರ್ತಕ್ಕಂಥ ಗೌತಮ್ ಬುದ್ಧರು ಅವರ ಒಂದು ರಾಜಮನೆತನದವರು ಇದ್ದರೂ ಕೂಡ ಅವರು ತ್ಯಾಗ ಮಾಡಿ ಸನ್ಯಾಸಿ ಅನ್ನು ಸ್ವೀಕಾರ ಮಾಡಿ ಇಡೀ ಪ್ರಪಂಚದಲ್ಲಿ ಹೋಗ್ತಕ್ಕಂಥ ಕೆಲವು ನ್ಯೂನ್ಯತೆಗಳನ್ನು, ಸರಿಸಮಾನತೆಗಳನ್ನು ಮತ್ತು ಜನರ ಮಧ್ಯೆ ವೈಷಮ್ಯಗಳನ್ನು ಒಂದು ಬಡಿದೆಬ್ಬಿಸಲಿಕ್ಕೆ ಅವರ ಜೀವನ ಪರ್ಯಂತ ತ್ಯಾಗವನ್ನು ಮಾಡಿ ಇಡೀ ಪ್ರಪಂಚಕ್ಕೆ ತಿರುಗಾಡಿ ಒಂದು ಒಳ್ಳೆಯ ಸಂದೇಶವನ್ನು ಸಾರಿರ್ತಕ್ಕಂಥದ್ದು. ಗೌತಮ್ ಬುದ್ಧರು ರಕ್ತಪಾತ ಆಗಬಾರ್ದು, ಒಂದು ಶಾಂತಿಯಿಂದ ಇರಬೇಕು ಅಂತಕ್ಕಂಥ ಬಯಸಿರ್ತಕ್ಕಂಥವ್ರು. ಅವರ ಜೀವಿತ ಸಂದರ್ಭದಲ್ಲಿ ಅಂಗುಲಿಮಾಲ ಇರ್ತಕ್ಕಂಥ ಒಬ್ಬ ದೊಡ್ಡ ಡಕಾಯಿತನನ್ನೇ ಒಂದು 1000 ಬೆರಳುಗಳನ್ನು ಕತ್ತರಿಸಿ ಒಂದು ರಾಕ್ಷಸಿ ಪ್ರವೃತ್ತಿ ಮಾಡಿರ್ತಕ್ಕಂಥ ಒಬ್ಬ ಅಂಗುಲಿಮಾಲನನ್ನು ಪರಿವರ್ತನೆ ಮಾಡಿರ್ತಕ್ಕಂಥವರು ಗೌತಮ್ ಬುದ್ಧರು. ಯಾಕಂದರೆ ಆವತ್ತಿನ ದಿನ ಅವರಿಗೆ 999 ಬೆರಳು ಕತ್ತರಿಸಿದ್ದ. ಆದರೆ ಗೌತಮ್ ಬುದ್ಧರು ಅವತ್ತು ಕಾಡಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಜನ ಹೇಳ್ತಾರೆ, ಅಲ್ಲಿ ಒಬ್ಬ ಅಂಗುಲಿಮಾಲ ಅಂತಕ್ಕಂಥ ರಾಕ್ಷಸಿಯನ್ನ, ನೀವು ಆ ಕಡೆ ಹೋಗ್ಬೇಡ್ರಿ, ಎಲ್ಲರೂ ಕತ್ತರಿಸ್ಲಕತ್ತಾನ ಅಂತಕ್ಕಂಥದ್ದು ಹೇಳ್ತಾರೆ. ಆದರೂ ಗೌತಮ್ ಬುದ್ಧರು ಇಲ್ಲ, ನಾನು ಹೋಗ್ತೀನಿ, ಅವನಿಗೆ ನನ್ನ ಅವಶ್ಯಕತೆ ಇತ್ತಂದ್ರೆ ನಾನು ಬಳ್ಳ ಕೊಡ್ತೀನಿ ಅಂತಕ್ಕಂಥದ್ದು ಗೌತಮ್ ಬುದ್ಧರು ಹೋಗ್ತಾರೆ. ಆದರೆ ಅಂಥ ಕ್ರೂರಿ ಗೌತಮ್ ಬುದ್ಧರನ್ನು ನೋಡಿ, ಅವರ ಒಂದು ತೇಜಸ್ಸನ್ನು ನೋಡಿ, ಅವರ ಒಂದು ಜ್ಞಾನವನ್ನು ನೋಡಿ ಸರೆಂಡರಾಗಿ ಅವನು ಸನ್ಯಾಸಿ ಆಗ್ತಾನೆ. ಅಂಥ ಒಂದು ಇದು ಸಾರಿರ್ತಕ್ಕಂಥ ಒಬ್ಬ ಗೌತಮ್ ಬುದ್ಧರ ಈಗಾಗಲೇ ನಮ್ಮ EO ಸಾಹೇಬರು ಹೇಳ್ದಂಗೆ ಈ ದೇಶದಲ್ಲಿ ಒಂದು ದೊಡ್ಡ ಏಷ್ಯಾ ಖಂಡದಲ್ಲಿ ಚಕ್ರವರ್ತಿ ಕಳಿಂಗ ಯುದ್ಧ ಮಾಡಿದಾಗ ಲಕ್ಷಾಂತರ ಜನ ಸೈನಿಕರು ಸತ್ತಿದ್ರು. ಅದು ನೋಡಿ ಅಲ್ಲಿರ್ತಕ್ಕಂಥ ಆ ಸೈನಿಕರ ಹೆಂಡರು ಮಕ್ಕಳು ಅಳ್ತಾ ಇರ್ತಕ್ಕಂಥದ್ದನ್ನು ನೋಡಿ ಅಶೋಕ ಚಕ್ರವರ್ತಿ ಅವನ ಯುದ್ಧವನ್ನೇ, ಕಳಿಂಗ ಯುದ್ಧ ಮಾಡಿದ ತಕ್ಷಣ ತ್ಯಾಗ ಮಾಡಿ ಗೌತಮ್ ಬುದ್ಧರ ಧರ್ಮವನ್ನು ಹಾಕ್ಕೊಂಡು, ಇಲ್ಲ ಯುದ್ಧ ಇದು ಶಾಶ್ವತವಲ್ಲ, ಇದು ಶಾಂತಿನೇ ಶಾಶ್ವತ ಅಂತಕ್ಕಂಥದ್ದನ್ನು ಒಬ್ಬ ದೊಡ್ಡ ರಾಜ್ಯ, ಏಷ್ಯಾ ಖಂಡದಲ್ಲೇ ಈ ಪ್ರಪಂಚದಲ್ಲೇ ದೊಡ್ಡ ರಾಜ್ಯ ತ್ಯಾಗ ಮಾಡಿ ಮಕ್ಕಳನ್ನು ಧರ್ಮ ಪ್ರಚಾರಕ್ಕೆ ಮಾಡಿಬಿಟ್ಟಿರ್ತಕ್ಕಂಥದ್ದು. ಅದು ವಿಶೇಷವಾಗಿ ಇದೇ ತಾಲೂಕಿನಲ್ಲಿ, ಚಿತ್ತಾಪುರ ತಾಲೂಕಿನಲ್ಲಿ ಅವರು ಅಶೋಕ ಚಕ್ರವರ್ತಿಯ ಧರ್ಮ ಪ್ರಚಾರ ಮಾಡಿರ್ತಕ್ಕಂಥದ್ದು ಇತಿಹಾಸದ. ಆ ಕಾರಣಕ್ಕಾಗಿ ಇವತ್ತು ಸರ್ಕಾರ ಏನು ಕೈಗೊಂಡದ, ಇದು ಶಾಂತಿಯ ಸಂದೇಶವನ್ನು ಸಾರ್ತಕ್ಕಂಥ ಬುದ್ಧನ ಒಂದು ಜಯಂತಿ ಮಾಡಬೇಕು,
ಬುದ್ಧನ ವಿಚಾರಗಳನ್ನು ಇಡೀ ಪ್ರಪಂಚಕ್ಕೆ ಮತ್ತು ಕರ್ನಾಟಕಕ್ಕೆ ಮುಟ್ಟಿಸ್ಬೇಕಂತಕ್ಕಂಥ ವಿಚಾರ ಸರ್ಕಾರ ಏನು ಮಾಡ್ಯದ ಆ ಸರ್ಕಾರಕ್ಕೆ ನಾವು ಅಭಿನಂದಿಸ್ತಾ ಇವತ್ತು ಜಯಂತಿ ಮಾಡಿರ್ತಕ್ಕಂಥ ಆಡಳಿತಕ್ಕೆ ಕೂಡ ನಾವು ಅಭಿನಂದಿಸಿ ಇಲ್ಲಿ ಜಯಂತಿಯನ್ನು ಆಚರಣೆ ಮಾಡಿ ಎಲ್ಲರಿಗೆ ಶುಭ ಸಂದೇಶವನ್ನು ನೀಡಿ ಎಲ್ಲರಿಗೆ ಇವತ್ತು ಜಯಂತಿಯ ಶುಭಾಶಯನ್ನು ಕೋರಿರ್ತಕ್ಕಂಥದ್ದು.